ನಮಸ್ತೆ ಎಲ್ಲರಿಗೂ ಮಿಸೆಸ್ ಲಾಕ್ಸ್ ಚಾನಲ್ಗೆ ಎಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇವತ್ತೊಂದು ನಾವು ವಿಶೇಷವಾದಂತಹ ಒಂದು ವಿಡಿಯೋ ಮಾಡುವ. ಅದೇನಂತ ಹೇಳಿದರೆ ನಮ್ಮ ಜೀವನಕ್ಕೆ ತುಂಬ ಹತ್ತಿರವಾದಂತಹ ಒಂದು ವಿಷಯ. ಅದೇನು ಅಂತ ಹೇಳಿ ನಾವು ವಿಡಿಯೋದ ಮೂಲಕವೇ ನೋಡಿ ತಿಳ್ಕೊಳ್ಳೋಣ. ವಾಚನ ಕಳರಿ ಮಕ್ಕಳೊಂದಿಗೆ ನಾವು ಹೋಗಿರುವಂಥದ್ದು. ವಾಚನಾಲಯದ ಮೂಲಕ ಆ ಒಂದು ಮಕ್ಕಳನ್ನು ಕರ್ಕೊಂಡು ಆ ಮಕ್ಕಳ ಪ್ರಶ್ನೆಗಳನ್ನು ಕೂಡ ನೀವು ಕೇಳಿ ಯಾವ ರೀತಿ ಕೇಳ್ತಾರೆ ಅನ್ನೋದನ್ನು ತುಂಬ ವಿಶೇಷವಾದಂತಹ ವಿಡಿಯೋ ಕೊನೆ ತನಕ ನೋಡಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಹಾಗೆ ಹೇಳ್ತಾ ನಾವು ವಿಡಿಯೋದ ಮೂಲಕ ನೋಡೋಣ ಬನ್ನಿ. ನಾನು ನಲ್ಕ ಭಗತ್ ಸಿಂಗ್ ಲೈಬ್ರೇರಿಯನ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ನಾವು ಇಲ್ಲಿಗೆ ಬಿಸ್ಲೇರಿ ಡ್ಯಾಮ್ ಅದನ್ನು ನೋಡಲಿಕ್ಕೆ ಬಂದಿದ್ದೇವೆ. ಮಕ್ಕಳು ಎಲ್ಲ ಇದ್ದಾರೆ, ಬಾಲವಿದ್ಯೆ ಮಕ್ಕಳೆಲ್ಲ. ಒಳಗೆ ಹೋಗ್ಬೇಕಷ್ಟೇ, ನೋಡ್ಬೇಕಷ್ಟೇ. ಇನ್ನು ಕೂಡ ಬರ್ಲಿಕ್ಕಿದ್ದಾರೆ. ಮತ್ತೆ ನಾವು ಹೋಗುವ ಪ್ಲೇಸ್ ಯಾವ್ದು ಹೇಳಿ? ಕುದ್ಕೋಳಿ ತರವಾಡು ಮನೆ. ಅವರ ಅಬ್ದುಲ್ಲಾ ಮಾದುಮುಲೆ ಅವರ ಮನೆಗೆ ಹೋಗ್ತಾ ಇದ್ದೇವೆ. ಅಲ್ಲಿ ಒಂದು ನೀರಿನ ವಿಶೇಷತೆ ಅಂದರೆ ನೀರನ್ನು ಬಿಸಿನೀರಿನ ಆಡುವ ಕ್ರಮವನ್ನು ಅಲ್ಲಿ ಹೇಳಿಕೊಡ್ತಾರೆ. ಅದನ್ನು ಇಲ್ಲದ್ರೆ ನಾವು ಅದನ್ನು ನೋಡಿ ತಿಳ್ಕೊಳ್ಬೋದು. ನೋಡು, ನನಗೆ ಕೂಡ ಕ್ಯೂರಿಯಾಸಿಟಿ ಇದೆ ಯಾವುದು ಯಾವ ರೀತಿ ಇರ್ತದೆ ಅಂತ ಹೇಳಿ. ನಾನು ಕೂಡ ಫಸ್ಟ್ ಟೈಮ್ ಹೋಗ್ತಾ ಇದ್ದೇನೆ, ನನಗೂ ಗೊತ್ತಿಲ್ಲ. ನೋಡು, ನೀವು ಬಾಟ್ಲು ಕುಡಿಯೋ ನೀರಿನ ಬಾಟ್ಲು ನೋಡ್ತೀರಲ್ಲ, ಮದುವೆ ಇದನ್ನೆಲ್ಲ ಆ ಬಾಟ್ಲು ಅಂಥ ಬಾಟ್ಲು ತಯಾರು ಮಾಡುವಂಥ ಫ್ಯಾಕ್ಟ್ರಿ ಇದೆ. ಓಕೆ, ಅಲ್ಲಿ ನೋಡಿ, ಅದು ದೊಡ್ಡ ಟ್ಯಾಂಕ್. ಅದು ನೀರು ಮಳೆಗಾಲದಿಂದ ಬರುವ ನೀರು ವಾಸದ ನೀರಿಗೆ ಕಲೆಕ್ಟ್ ಮಾಡೋದು. ಅದರಲ್ಲಿ ದೊಡ್ಡ ಟ್ಯಾಂಕ್ ಅದು. ಓಕೆ, ಮೇಲಿಂದ ಕಾಣ್ತದೆ. ಆ ಟ್ಯಾಂಕಲ್ಲಿ ಕಲೆಕ್ಟ್ ಮಾಡಿ ಅದರಿಂದ ನೀರು ತೆಗೆದು ಅದನ್ನು ಬಾಟ್ಲು ಮಾಡೋದು. ಓಕೆ, ಬನ್ನಿ ಒಳಗೆ ತೋರಿಸು. ಯಾರಿಗೆ ಪರ್ಮಿಷನ್ ಇದೆ ಅವ್ರು ಮಾತ್ರ ಒಳಗೆ ಹೋಗ್ಬೋದು, ಎಲ್ಲರೂ ಬಂದು ಹೋಗ್ಲಿಕ್ಕಿಲ್ಲ. ಓಕೆ, ಇಲ್ಲಿ ಏನಿದೆ ಪ್ರೊಡಕ್ಷನ್ ಏರಿಯಾ ಅಂದರೆ ಬಾಟ್ಲು ತಯಾರು ಮಾಡುವಂಥ ಪ್ಲೇಸ್. ಇಲ್ಲಿ ಮೇಂಟೈನ್ 100% hygiene at all times. ಅಂದರೆ ಯಾವಾಗಲೂ ಕೂಡ ಶುದ್ಧತೆಯನ್ನು ಕಾಪಾಡಿ ಅಂತ. ಆವಾಗ ಕೂಡ ಕಂಪ್ಲೀಟ್ ಕ್ಲೀನ್ ಇರಬೇಕು. ಅದಕ್ಕೆ ಚಪ್ಪಲ್ ತೆಗೆದು ಹೇಳಿ. ಓಕೆ, ಇಲ್ಲಿ ನೋಡಿ, ಕೈ ದಾಟಿದ್ರೆ ಕೈ ತೊಳೆದು ಹೋಗುತ್ತೆ. ಹೀಗೆ ಕೈ ಹೀಗೆ ಮಾಡಿದ್ರೆ ಹೀಗೆ ಹಾಗೆ ಓಪನ್ ಮಾಡಲಿಕ್ಕೆ. ಯಾಕೆಂದರೆ ಶುಚಿತ್ವ ಕಾಪಾಡಲಿಕ್ಕೆ ಆಗೋದಲ್ಲ. ಮತ್ತು ಸ್ಟಾಫ್ ಇದೆಯಲ್ಲ ಇಲ್ಲಿ ನಾವು ಬಾಟಲ್ ಮಾಡಬೇಕಿದ್ರೆ ಏನು ಬೇಕು? ಬಾಟ್ಲ್ ಬೇಕಲ್ಲ. ಆ ಬಾಟ್ಲನ್ನು ನಾವು ಇಲ್ಲೇ ತಯಾರು ಮಾಡ್ತೇವೆ. ಅದು ಹೇಗೆ ತಯಾರು ಮಾಡೋದು ಅಂದರೆ, ಈ ಥರ ಟ್ಯೂಬ್ ಇದೆಯಲ್ಲ, ಈ ಟ್ಯೂಬನ್ನು ಇಲ್ಲಿ ಹಾಕು. ಇಲ್ಲಿ ರಾಶಿ ಆಗ್ತದೆ. ಓಕೆ, ಟ್ಯೂಬೆಲ್ಲ ಇಲ್ಲಿ ರಾಶಿ ಆಗ್ತದೆ. ಆಮೇಲೆ ಮೆಷಿನ್ ಆನ್ ಮಾಡಿದಾಗ ಎಲ್ಲ ಆ ಟ್ಯೂಬ್ ಮೇಲೆ ಹೋಗ್ತದೆ. ಆಟೋಮೆಟಿಕ್, ಎಲ್ಲ ಆಟೋಮೆಟಿಕ್. ಏನು ಕೈಲಿ ಒಮ್ಮೆ ಸ್ವಿಚ್ ಹಾಕಿದರೆ ಮತ್ತೆ ಮುಟ್ಲಿಕ್ಕಿಲ್ಲ ಕೈಯಲ್ಲಿ. ಎಲ್ಲ ಮೇಲೆ ಹೋಗಿ ಅಲ್ಲಿಂದ ಇಲ್ಲೇ ಬರ್ತದೆ ನೋಡಿ, ಈ ಟ್ಯೂಬ್. ಇದು ರಾಶಿ ಹಾಕೋದು ಅಲ್ಲಿ. ಓಕೆ, ಇದು ಇಲ್ಲಿ ಬಂದು ಇಲ್ಲಿ ಒಳಗೆ ಹೋಗಿ ಈ ಥರ ಟ್ಯೂಬ್. ಇದು 1 ಲೀಟ್ರ್ ಬಾಟ್ಲಿನ ಟ್ಯೂಬ್. ಇದರಲ್ಲಿ ಸ್ವಲ್ಪ ಸಣ್ಣದು ಅರ್ಧ ಲೀಟ್ರಿಂದ ಬರ್ತದೆ. ನಮ್ಮ ಇಲ್ಲಿ ತಯಾರಾಗೋದು 1 ಲೀಟ್ರ್ ಮತ್ತು ಅರ್ಧ ಲೀಟ್ರ್ ಮಾತ್ರ. ಓಕೆ, ನಾವು ಇದನ್ನು ಅಲ್ಲಿ ರಾಶಿ ಹಾಕ್ತೇವೆ. ಅಲ್ಲಿ ಮೇಲೆ ಹೋಗ್ತದೆ, ಈ ಕಡೆಯಿಂದ ಬರ್ತದೆ, ಇಲ್ಲಿ ಬರ್ತದೆ. ಆಮೇಲೆ ಇಲ್ಲಿ ಬಂದು ಇಲ್ಲೆಲ್ಲ ಅದು ಬಿಸಿ ಆಗ್ತದೆ. ಇದು ತುಂಬ ಕೆಂಪಾಗ್ತದೆ. ಏನಾಗ್ತದೆ ಅಂದರೆ ಇದು ಮೆದು ಆಗ್ತದೆ. ಮೆದುವಾಗಿ ಅಲ್ಲಿ ಏರ್ ಬ್ಲೋ ಮಾಡ್ತಾರೆ ಇದರೊಳಗೆ. ಓಕೆ, ಆಗ ಬಾಟ್ಲಿ ಶೇಪ್ ಆಗಿ ಆ ಕಡೆಯಿಂದ ಹೊರಗೆ ಬರ್ತದೆ. ಹೊರಗೆ ಬಂದು ನೋಡಿ, ಇಲ್ಲಿ ಬಾಟ್ಲು ಬರ್ತದೆ ನೋಡಿ, ಈ ರೀತಿ ಬಾಟ್ಲು ಬರ್ತದೆ. ಈ ಬಾಟ್ಲು ಇದೆಯಲ್ಲ, ಇಲ್ಲೇ ಬಂದು ಅದರ ಒಳಗೆ ಹೋಗ್ತದೆ. ತಲೆ ಬಾಟ್ಲು ಏನಾಗ್ತದೆ ಇದರ ಒಳಗೆ ಬರ್ತದೆ. ಬಂದು ಇಲ್ಲಿ ಬರ್ತದೆ.
ಬಂದು ಅಲ್ಲಿ ಇದು ಕಾಣ್ತದಲ್ಲ ಎಲ್ಲ ಅಲ್ಲಿ ಆ ಬಾಟ್ಲೆಲ್ಲ ವಾಶ್ ಆಗ್ತದೆ ಆಟೋಮೆಟಿಕ್, ಏನು ಕೈಲಿ ಮುಟ್ಲಿಕ್ಕಿಲ್ಲ. ಓಕೆ, ಅಲ್ಲಿ ವಾಶ್ ಆಗ್ತದೆ. ವಾಶ್ ಆಗಿ ಬಾಟ್ಲು ಅಲ್ಲಿ ಹೋಗ್ತದೆ. ಅಲ್ಲಿ ಹೋಗಿ ಏನಾಗ್ತದೆ, ನೀರು ತುಂಬುತ್ತದೆ. ಅದಕ್ಕೆ ನೀರು ಮೇಲಿಂದ ಬರ್ತದೆ. ನೀರೆಲ್ಲ ಶುದ್ಧೀಕರಣ ಆಗೋದು ಮೇಲೆ. ಓಕೆ, ಅದು ತೋರಿಸ್ತೇನೆ. ಅಲ್ಲಿ ಪೈಪ್ ಇದೆ, ಬಂದು ಇದರಲ್ಲಿ ಫಿಲ್ ಆಗ್ತದೆ. ಬಾಟ್ಲಲ್ಲಿ ನೀರು ಫಿಲ್ ಆಗ್ತದೆ. ಫಿಲ್ ಆದ ಕೂಡಲೇ ಈ ಕಡೆ ಬರ್ತದೆ. ಈ ಕಡೆ ಬಂದಾಗ ಏನಾಗ್ತದೆ, ಅದಕ್ಕೆ ಕ್ಯಾಪ್ ಮುಚ್ಚಲಿಕ್ಕೆ ಇಲ್ಲಿ ಕ್ಯಾಪ್, ಆ ಕ್ಯಾಪ್ ಇಲ್ಲಿಂದ ಬರ್ತದೆ ಅಂದರೆ ಕ್ಯಾಪ್ ಅಲ್ಲಿ ಹಾಕ್ತಾರೆ. ಅದು ಇಲ್ಲೇ ಬರ್ತದೆ, ಇಲ್ಲೇ ಬಂದು ಇಲ್ಲಿ ಬರ್ತದೆ. ಈ ಮೆಷಿನ್ ಅದು ಕ್ಯಾಪ್ ಆಗ್ತದೆ. ಆಮೇಲೆ ಕೆಳಗಿಂದ ಬಾಟ್ಲಾಗಿ ಹೊರಗೆ ಹೋಗ್ತದೆ. ಹೋಗಿ ಓಕೆ, ಇಲ್ಲಿ ಬಂದು ಇಲ್ಲಿ ಹೋಗ್ತಾ ಇರ್ತದೆ. ಹೀಗೆ ಹೋಗುವಾಗ ಅಲ್ಲಿ ಅದಕ್ಕೆ ಲೇಬಲ್ ಅಂಟಿಸ್ತದೆ ಒಂದು ಮೆಷಿನ್. ಇದೆಲ್ಲ ಟ್ರಯಲ್ ಮಾಡಿದ್ದು ಆಗಲಿಲ್ಲ. ಇಲ್ಲಿ ಅದಕ್ಕೆ ಲೇಬಲ್ ಅಂಟಿಸ್ತದೆ ಮೆಷಿನ್. ಓಕೆ, ಎಲ್ಲೂ ಕೈಯಲ್ಲಿ ಮುಟ್ಲಿಕ್ಕಿಲ್ಲ, ಎಲ್ಲ ಆಟೋಮೆಟಿಕ್. ಇದು ಮುಂದೆ ಹೋಗ್ತದೆ. ಮುಂದೆ ಹೋಗಿ ಇಲ್ಲಿ ಏನಾಗ್ತದೆ, ಇಲ್ಲಿ ಇದರಲ್ಲಿ ಡೇಟ್, ಬ್ಯಾಚ್ ನಂಬರ್ ಎಲ್ಲ ಇದು ಪ್ರಿಂಟ್ ಮಾಡ್ತದೆ. ಈ ಮೆಷಿನ್ ಅದರ ಮೇಲೆ ಪ್ರಿಂಟ್ ಮಾಡ್ತದೆ. ಪ್ರಿಂಟ್ ಮಾಡಿ ಮುಂದೆ ಹೋಗ್ತದೆ. ಓಕೆ, ಮುಂದೆ ಹೋಗಿ ಇಲ್ಲಿ ಈಗ ನಮಗೆ ಯಾವ ರೀತಿ ಪ್ಯಾಕ್ ಬೇಕು, 12ರದ್ದು ಬೇಕಾ, 24ರದ್ದು ಬೇಕಾ, ಇದು ಸಾರ್ಟ್ ಮಾಡ್ತದೆ. ಅದನ್ನು ಗ್ರೂಪ್ ಮಾಡ್ತದೆ. 12 ಬಾಟ್ಲು ಬೇಕಿದ್ದರೆ 12ರದ್ದು ಮಾಡ್ತದೆ. 24 ಸಣ್ಣ ಅರ್ಧ ಲೀಟ್ರಿಂದ ಆದರೆ 24 ಬಾಟ್ಲು ಒಟ್ಟು ಮಾಡಿ ಮುಂದೆ ಕಳಿಸಿ ಅಲ್ಲಿ ಪ್ಯಾಕಿಂಗ್ ಪ್ಲಾಸ್ಟಿಕ್ ರ್ಯಾಪ್ ಆಗ್ತದೆ. ಪ್ಯಾಕ್ ಆಗಿ ಅಲ್ಲಿ ಹೊರಗೆ ಬರ್ತದೆ. ಇದು ಮಾಡ್ತಾರೆ, ರ್ಯಾಪ್ ಮಾಡಿ ಇದರೊಳಗೆ ಹೋಗಿ ಇದರಿಂದ ಹೊರಗೆ ಬಂದು ಅಲ್ಲಿ ಸ್ಟೋರ್ ರೂಮಿಂದ ಆ ಕಡೆ ಲಾರಿ ಬಂದು ಲೋಡ್. ಇದೆಲ್ಲ ಅದರ ಎಲೆಕ್ಟ್ರಿಕ್ ಮೀಟರ್ಸ್ ಎಲ್ಲ. ಇದು ಬಾಟ್ಲು ನೀರು ಪ್ಯಾಕ್ ಮಾಡ್ತಾ ಇತ್ತು. ಇನ್ನು ಈಗ ನೀರು ಶುದ್ಧೀಕರಣ ಮಾಡೋದು ಹೇಗೆ ಅಂತ ಮೇಲೆ ತೋರಿಸ್ತದೆ. ಬನ್ನಿ, ಇದು ಬೇಕಾಗ್ತದೆ. ಯಾಕೆಂದರೆ ಸೊಳ್ಳೆ ಏನಾದರೂ ಒಳಗೆ ಹೋಗಬಾರ್ದು. ನಾವು ಡೋರ್ ಓಪನ್ ಮಾಡುವಾಗ ನಮ್ಮೊಟ್ಟಿಗೆ ಸೊಳ್ಳೆ ಏನಾದರೂ ಬರಬಾರ್ದು ಅಂತೇಳಿ ಇದು ಅಷ್ಟು ಕೂಡ ಸ್ಟ್ರಿಕ್ಟ್ ಇದೆ ರೂಲ್ಸ್. ಮೇಲೆ ಆ ಕಡೆ ಹೋಗ್ತದೆ. ಲಾಸ್ಟಿಗೆ ಫೈನಲ್ ಪ್ರಾಡಕ್ಟ್ ಒಂದು ಶುದ್ಧೀಕರಣ ಎಲ್ಲ ಶುದ್ಧೀಕರಣ ನೀರು ಎಲ್ಲ ಆಟೋಮೆಟಿಕ್. ಒಮ್ಮೆ ಆನ್ ಮಾಡಿದರೆ ಏನು ಇದಕ್ಕೆ ನೀರು ಬೀಳೋದು ಕೂಡ ಇದು ಫುಲ್ ಆದಾಗ ಆಟೋಮೆಟಿಕ್ ಆಗಿ ಸ್ಟಾಪ್ ಆಗ್ತದೆ. ಅದು ಲೆವೆಲಿಂದ ಕಡೆ ಬಂದಾಗ ಆಟೋಮೆಟಿಕ್ ಆಗಿ ಆನ್ ಆಗ್ತದೆ. ಫೈನಲ್ ಶುದ್ಧೀಕರಣಗೊಂಡ ನೀರು ಅಲ್ಲಿಂದ ಕೆಳಗೆ ಪೈಪಲ್ಲಿ ಕೆಳಗೆ ಇಲ್ಲಿ ನೀರನ್ನು ಚೆಕ್ ಮಾಡ್ತಾ ಲ್ಯಾಬ್ ಟೆಸ್ಟ್ ಮಾಡಿರುವಂಥ ಲ್ಯಾಬ್. ಇಲ್ಲಿ ನೀರನ್ನು ಟೆಸ್ಟ್ ಮಾಡ್ತಾ ಇರ್ತಾರೆ. ಇಲ್ಲಿ ಮತ್ತು ಇಲ್ಲಿ ಎರಡು ಓಕೆ, ಪ್ರಯೋಗಾಲಯ. ಇಲ್ಲಿ ಟೆಸ್ಟ್ ಮಾಡ್ತಾ ಇರ್ತಾರೆ ನೀರನ್ನು. ಓಕೆ ಸರ್, ಇವತ್ತು ರಜೆಯಾ ಹೇಗೆ? ಇವತ್ತು ರಜೆಯಾ ಅವರಿಗೆ ಸ್ಟಾಫ್ಗಳಿಗೆಲ್ಲ? ಇನ್ನೂ ಸ್ಟಾರ್ಟ್ ಆಗಲಿಲ್ಲ ಅಲ್ವಾ? ಆಗಲಿಲ್ವಾ? ಆಗಬೇಕಷ್ಟೇ. ಹಾಂ ಹಾಂ. ಎಷ್ಟು ನೀರು ಹಿಡಿತದೆ ಗೊತ್ತಾ? ಅಂದಾಜು 1.5 ಕೋಟಿ ಲೀಟ್ರ್. 1.5 ಕೋಟಿ ಲೀಟರ್? 1.5 ಕೋಟಿ ಲೀಟ್ರ್ ನೀರು ಈಗ ಖಾಲಿ ಮಾಡಿದ್ದೇವೆ ನಾವು. ಈಗ ಮಳೆ ಬಂದ ಕೂಡಲೇ ಫುಲ್ಲಾಗಿ ಓವರ್ಫ್ಲೋ ಆಗ್ತದೆ. ಹಾಂ ಹಾಂ. ಅಂದರೆ ಅದು ತುಂಬಿಸೋದು ಹೇಗೆ ಸರ್? ಮಳೆ ನೀರು ಹೇಗೆ? ಹೊರತ ನೀರು, ಮೇಲಿಂದ ಬರೋ ಹೊರತ ನೀರು. ಅದೇನು ಪಂಪ್ ಮಾಡೋದಲ್ಲ, ಮೇಲಿಂದ ಬಂದು ಬೀಳ್ತದೆ.
215 ಇದು ಯಾವುದು ಇದು ಇನ್ನೂ ಇದು ಸ್ಟಾರ್ಟ್ ಆಗಲಿಲ್ಲ, ಪ್ರೊಡಕ್ಷನ್ ಸ್ಟಾರ್ಟ್ ಆಗಲಿಲ್ಲ. ನಾವು ಕೆಲಸ ಸ್ಟಾರ್ಟ್ ಮಾಡಿ 2 ವರ್ಷ ಆಯಿತು. ನೀವು ಫ್ರೆಂಡ್ಶಿಪ್ ಮಾಡಿದ್ದೀರಿ ಬೇರೆ ಇದು ಏನು ಫ್ರೆಂಡ್ಶಿಪ್ ಅಂದರೆ ಬೇರೆ ಕಂಪನಿ ಅಂದರೆ ಟೈ ಅಪ್ ಬೇರೆ ಕಂಪನಿಯೊಟ್ಟಿಗೆ ಇಲ್ಲ ಇದು ನಮ್ಮದೇ ಬೇರೆ ಕಂಪ್ನಿಯೊಟ್ಟಿಗೆ ಟೈ ಅಪ್ ಇಲ್ಲ. ಬಟ್ ನಮಗೆಲ್ಲ ಜನ ಇದ್ದಾರೆ, ಕನ್ಸಲ್ಟೆಂಟ್ ಇದ್ದಾರೆ, ಬೇರೆ ಇಂಜಿನಿಯರ್ಸ್ ಇದ್ದಾರೆ, ಎಲ್ಲ ಇದ್ದಾರೆ. ಕಂಪ್ನಿಯೊಟ್ಟಿಗೆ ಬೇರೆ ಯಾವ ಕಂಪ್ನಿಯೊಟ್ಟಿಗೆ ಟೈ ಅಪ್ ಇಲ್ಲ. ಇದು ಡೋರ್ ಹಾಕ್ಬೇಕಾದ್ರೆ ಅದಿರಲಿ ಅವರು ಹಾಕಿ. ಆದಿ ಸ್ವಲ್ಪ ಟೈಮ್ ಕಳೆದು ಮಾರ್ಕೆಟಲ್ಲಿ ಮುಗಿಸಿದೆ ಈ ಬಾಕ್ಸ್. ನಾನು ಇವರು ನಾನು ಇಲ್ಲಿ ಹತ್ತಿರ ಮೂಡಂಬೈಲಿ ಗೊತ್ತಾ, ಕುಂಬಳೆ ಮೂಡಂಬೆ ಕರ್ನಾಟಕ ಸಾಲಕೈನ ಮೇಲೆ ಹೋಗ್ತದೆ. ಹಾಂ. ನಿಮಗೆ ಗೌರ್ಮೆಂಟ್, ನಿಮ್ಮದು ಗೌರ್ಮೆಂಟ್ ಅಲ್ಲ, ನಿಮ್ಮದು ಪ್ರೈವೇಟ್ ಸ್ಕೂಲ್. ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಕಲ್ತವ. ಕರ್ನಾಟಕ ನೀವು ಯಾವೆಲ್ಲ ದೇಶದಲ್ಲಿ ಕೆಲಸ ಮಾಡಿದ್ದೀರಿ? ನಾನು ಕೆಲಸ ಮಾಡಿದ್ದ. ನಾನು ಬಹರೇನಲ್ಲಿ ಮಾಡಿದ್ದೇನೆ, ಅಬುದಾಬಿಯಲ್ಲಿ ಮಾಡಿದ್ದೇನೆ, UAE. ಸರ್, ಈ ಒಂದು ಥಾಟ್ ಬಂದದ್ದು ಹೇಗೆ ನಿಮಗೆ? ಥಾಟ್ ಒಳ್ಳೆ ಕ್ವಶನ್. ನಾವು ಈ ಪ್ಲೇಸಿಗೆ ಬಂದದ್ದು ಸಾಧಾರಣ 1987 ನನ್ನ ತಂದೆ ತಗೊಂಡ ಜಾಗ. ಅಲ್ಲಿ ಬಂದಾಗ ಈ ಮಳೆ ಇದು ಹೊರತೆ ನೀರಿದೆಯಲ್ಲ, ಸಾಧಾರಣ ಡಿಸೆಂಬರ್ ಜನವರಿವರೆಗೂ ಹೀಗೆ ಹರಿದು ಹೋಗ್ತಾ ಇತ್ತು, ವೇಸ್ಟ್ ಆಗಿ ಹೋಗ್ತಾ ಇತ್ತು. ಸೊ ಆಗ ನನಗೆ ಇದನ್ನು ಸ್ವಲ್ಪ ಆದರೂ ನೀರು ಸ್ಟೋರ್ ಮಾಡಬೇಕು ಅಂತ ಹೇಳುವಂಥ ಒಂದು ಮನಸ್ಸಲ್ಲಿ ಅದು ಆ ಐಡಿಯಾ ಹುಟ್ಕೊಂಡಿತ್ತು. ಐಡಿಯಾ ಹಾಗೇ ಇತ್ತು. ಅದು ಆಮೇಲೆ ಬರ್ತಾ ಓಕೆ ಸ್ವಲ್ಪ ಒಂದು ಟ್ಯಾಂಕ್ ಮಾಡುವ, ಫಸ್ಟಿಗೆ ಸಣ್ಣ ಟ್ಯಾಂಕ್ ಮಾಡುವ ಅಂತ. ಮತ್ತು ಆಯಿತು, ಸಣ್ಣ ಟ್ಯಾಂಕ್ ಮಾಡಿ ಪ್ರಯೋಜನ ಇಲ್ಲ, ದೊಡ್ಡ ಟ್ಯಾಂಕ್ ಮಾಡಬೇಕು ಅಂತ. ಹಾಗೆ ಇಂಥ ಒಂದು ದೊಡ್ಡ ಟ್ಯಾಂಕ್ ಮಾಡಿದೆ. 15 ಮಿಲಿಯನ್ ಲೀಟರ್ ಅಂದರೆ 1.5 ಕೋಟಿ ಲೀಟರ್ ಕೆಪಾಸಿಟಿಯ ಟ್ಯಾಂಕ್. ಮಳೆಗಾಲದಲ್ಲಿ ಅದನ್ನು ಸ್ಟೋರ್ ಮಾಡಿಟ್ಟು ಆಮೇಲೆ ಬಾಟ್ಲ್ ಮಾಡುವಂಥ ಒಂದು ಪದ್ಧತಿ. ನೀವು ಯಾವ್ಯಾವ ಕೃಷಿ ಮಾಡಿದ್ದೀರಿ? ಕೃಷಿ ಇಲ್ಲಿ ತೆಂಗಿದೆ, ಅಡಿಕೆ ಇದೆ, ಬಾಳೆ ಇದೆ, ಒಳ್ಳೆಮೆಣಸಿದೆ. ಆದರೆ ನನ್ನ ಇದು ವಿಶೇಷತೆ ಅಂದರೆ ನಾನು ಕೆಮಿಕಲ್ ರಾಸಾಯನಿಕ ಗೊಬ್ಬರ ಯೂಸ್ ಮಾಡೋದಿಲ್ಲ, ಕ್ರಿಮಿನಾಶಕ ಉಪಯೋಗಿಸೋದಿಲ್ಲ, ಎಲ್ಲ ಜೈವಿಕ ಇದು. ನಾನು ಸಾಧಾರಣ 15 ವರ್ಷದಿಂದ ಕೆಮಿಕಲ್ ಯೂಸ್ ಮಾಡ್ತಾ ಇಲ್ಲ. ನನಗೆ ಬೇರೆ ಕಡೆ ಸ್ವಲ್ಪ ತೋಟ ಇದೆ, ಅಲ್ಲೂ ಕೂಡ ಹಾಗೆ ಕೆಮಿಕಲ್ ಇಲ್ಲೂ ಇಲ್ಲ. ಹಾಗಾದರೆ ಸರ್, ನೀವು ಈ ಗೊಬ್ಬರದ ಯಾವ ರೀತಿ ನನಗೊಂದು ಡೈರಿ ಫಾರ್ಮ್ ಇದೆ, ಅಲ್ಲಿಂದ ಸಗಣಿ ತರ್ತೇನೆ, ಮತ್ತು ಗೊಬ್ಬರ ಹೊರಗಡೆಯಿಂದ ಬೇರೆ ಕಡೆಯಿಂದ ತರ್ತೇನೆ, ಸೊಪ್ಪು ಹಾಕ್ತೇನೆ, ಬೂದಿ ಇಂಥದ್ದೇ. ಸರ್ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ನಿಮ್ಮ ಡೈರಿಯಲ್ಲಿ ಎಷ್ಟು ದನಗಳಿವೆ? ನನ್ನ ಡೈರಿಯಲ್ಲಿ ಅದು ಈಗ ಒಂದು 46-47 ಕರು ಸೇರಿ 47 ಇದೆ. ಕೆಪಾಸಿಟಿ, ಆ ಡೈರಿಯ ಕೆಪಾಸಿಟಿ 200 ದನ ಇಡ್ಬೋದು. ಈಗ ಸ್ಟಾರ್ಟ್ ಆದಷ್ಟೇ, 2 ವರ್ಷವೂ ಆಗಿಲ್ಲ. ಸ್ವಲ್ಪ ಗ್ರ್ಯಾಜುಯಲಿ ಸ್ಟೆಪ್ ಬೈ ಸ್ಟೆಪ್ ಮಾಡಿ ದನ ಪರ್ಚೇಸ್ ಮಾಡ್ತಾ ಇದ್ದೇನೆ. ಮೂಡಂಬೈಲಿ ಹೌದು, ನಾನು ಹುಟ್ಟಿದ. ನನ್ನ ಹೆಸರು ಅಬ್ದುಲ್ಲಾ ಮಾದುಮೂಲೆ. ಆ ಮಾದುಮೂಲೆ ಅಂತ ಹೇಳುವ ಸ್ಥಳದಲ್ಲಿ. ಹಟ್ಟಿ ಅಲ್ಲಿದೆ ಸರ್? ಹಟ್ಟಿ ಅಲ್ಲಿದೆ. ಅಲ್ಲಿ ಅದು ಹಟ್ಟಿ ಕೂಡ ಮಾಡರ್ನ್ ಸಿಸ್ಟಮಿಂದ ಎಲ್ಲ ಆಟೋಮೆಟಿಕ್ ಹಾಲು ಕರೆಯೋದು. 12 ದನಗಳನ್ನು ಒಟ್ಟಿಗೆ ಕೊಂಡೋಗಿ ಒಂದು ಕಡೆ ನಿಲ್ಲಿಸಿ ಆಟೋಮೆಟಿಕ್ ಮೆಷಿನ್ ಹಾಲು ಕರೀತದೆ. ದಿನಕ್ಕೆ ಎಷ್ಟು ಲೀಟ್ರ್ ಆಗ್ತದೆ? ಈಗ ನಾವು 250 ಲೀಟ್ರ್ ಕೊಡ್ತಾ ಇದ್ದೇವೆ. ಸೊಸೈಟಿ KMS ನಂದಿನಿ. ಅದಕ್ಕೆ ತಿನಿಸು ಎಲ್ಲ ತಿನಿಸು ಅದಕ್ಕೆ ತಿನ್ನೋದು, ಅದಕ್ಕೆ 3-4 ನ್ಯಾಚುರಲ್ ಆಗಿ ಅಂದರೆ ಹುಲ್ಲು, ಹಸಿ ಹುಲ್ಲು ಕೊಡ್ತೇವೆ, ಒಣ ಹುಲ್ಲು ಕೊಡ್ತೇವೆ, ಆಮೇಲೆ ಸೈಲೇಜ್ ಅಂತೇಳಿ ಕೊಡ್ತೇವೆ, ಆಮೇಲೆ ಹಿಂಡಿ ಕೊಡ್ತೇವೆ, ಎಲ್ಲ ಥರದ್ದು 4 ಟೈಪಿಂದ ಕೊಡ್ತೇವೆ. ನಿಮಗೆ ಕೃಷಿಯ ಮೇಲೆ ಆಸಕ್ತಿ ಬರಲು? ಕೃಷಿ ಅಂದರೆ ನಾನು ಹುಟ್ಟಿದಾಗ ನಾನು ಕೃಷಿಕನೇ, ನನ್ನ ತಂದೆ ಕೃಷಿಕರು, ಅದು ಎಲ್ರಿಗೂ ಆಸಕ್ತಿನಲ್ಲ. ಸರ್, ಈ ಒಂದು ಬಾಟ್ಲ್ ಸಿಸ್ಟಮಲ್ಲಿ ನೀರು ಸರಬರಾಜು ಮಾಡಬೇಕು ಅನ್ನೋ ಒಂದು ಆಲೋಚನೆ ಹೇಗೆ ಬಂತು ನಿಮಗೆ? ಅಲ್ಲ, ಯಾಕೆ ಬಂತು ಅಂತ?
ನಾನು ಹೇಳಿದೆಲ್ಲ ಈ ನೀರನ್ನು ಸ್ಟಾಕ್ ಮಾಡಬೇಕು. ವೇಸ್ಟಾಗಿ ಹೋಗ್ತಾ ಇದೆ ನೀರು, ಹೊರತೆ ನೀರು, ಅಷ್ಟು ಶುದ್ಧವಾದಂಥ ನೀರು. ಈ ನೀರನ್ನು ಫಸ್ಟಿಗೆ ನಾನು ಈ ಟ್ಯಾಂಕ್ ಮಾಡುವ ಮೊದಲು ನೀರನ್ನು ಕೊಂಡೋಗಿ ಬ್ಯಾಂಗ್ಳೂರಿನಲ್ಲಿ ಒಂದು ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿಸಿದೆ, ಇದರ ಕ್ವಾಲಿಟಿ ಎಲ್ಲ ಹೇಗಿದೆ ಅಂತ. ನೋಡುವಾಗ ಈಗ ನಮ್ಮ pH ಲೆವೆಲ್ ಅಂತ ಹೇಳೋದು ನೀರಿನ ಕ್ವಾಲಿಟಿಯನ್ನು ಸೂಚಿಸ್ತದೆ. ಅದು ಎಷ್ಟಿರಬೇಕಂದ್ರೆ 7 ಇದ್ದರೆ ಅದು ಭಾರಿ ಒಳ್ಳೆಯ ನೀರಂತ ಅರ್ಥ. ಈಗ ನೀವು ಯಾವ ಬಾಟ್ಲ್ ನೋಡಿದ್ರು, ನಮ್ಮ ಇಲ್ಲಿಯ ಬಾಟ್ಲಲ್ಲೆಲ್ಲ pH ಹಾಕೋದಿಲ್ಲ, ಆದರೆ ಫಾರಿನ್ ಇದೆ ಬಾಟ್ಲೆಲ್ಲ ನೋಡಿದ್ರೆ ಅದರ pH ಇರ್ತದೆ 7.1, 7.15, 7.2 ಅಥವಾ 6.45 ಹೀಗೆ ಇರ್ತದೆ. 7 ಯಾವುದರದ್ದು ಇರೋದಿಲ್ಲ. ಅದು ನನ್ನ ಈ ನೀರಿನ ಇದು ನೋಡಿದಾಗ 7.01 ಪರ್ಫೆಕ್ಷನ್ಗೆ ಅಷ್ಟು ಹತ್ತಿರ, ಏನೂ ಕ್ಲೀನ್ ಮಾಡದೆ ಮಳೆ ಡೈರೆಕ್ಟ್ ನೀರು. ಸೊ ಆಗ ನನಗೆ ಓಕೆ, ಇದನ್ನು ಸೇಲ್ ಮಾಡಿದರೆ ಆಗ್ಬೋದು, ಬಾಟ್ಲ್ ಮಾಡಿದರೆ ಆಗ್ಬೋದು ಅಂತ ಹಾಗೆ ಐಡಿಯಾ ಮಾಡಿ ಮತ್ತೆ ಟ್ಯಾಂಕ್ ಮಾಡಿದೆ, ಹೀಗೆ ಸ್ಟಾರ್ಟ್ ಮಾಡಿದೆ. ಈಗ ಮಳೆ ನೀರು ಕೊಯ್ಲು ಮಾಡ್ತೀರಾ ನೀವು? ಅಂದರೆ ಮಳೆ ಇಲ್ಲ ಮಳೆ ನೀರು ಮಾಡೋದಿಲ್ಲ, ಇದು ಈ ಹೊರತೆ ನೀರು. ಹೊರತೆ ನೀರಿಂದಲೇ ಇದೆ ಇಷ್ಟು ದೊಡ್ಡ ಟ್ಯಾಂಕಿ. ಹೌದು. ಸರ್, ನಮಗೆ ಅದು ಆ ಒಂದು ಇದು ತೋರಿಸುವಾಗ ನಿಮಗೆ ಸೊರಂಗವ, ಬಾವಿಯ ಅಲ್ಲ ಎಂತವ? ಮೇಲೆ ತುಂಬ ಮೇಲೆ ಸಣ್ಣ ಕೊಳ ಇದೆ, ಅಲ್ಲಿಂದ ಹರಿದು ಬರ್ತದೆ. ನೈಸರ್ಗಿಕ. ಅಂದರೆ ಬೋರ್ವೆಲ್ ಅದು ಇದು ಏನು ಹಾಗೇನಲ್ಲ, ಬಾಟ್ಲಿ ಮಾಡೋ ಈ ನೀರಿಗೆ ಬೇರೆ ಇಲ್ಲ ಏನು ಸೇರಿಸೋದಿಲ್ಲ. ಈಗ ಸಾಧಾರಣ ನೀವು ಬಿಸ್ಲೇರಿ ಬಾಟ್ಲು ನೋಡಿದರೆ ಅದು ಈ ನ್ಯಾಚುರಲ್ ಮಿನರಲ್ ವಾಟರ್ ಏನಲ್ಲ, ಹೊರತೆ ನೀರಲ್ಲ. ಅದಕ್ಕೆ ಅವರು ಏನು ಮಾಡ್ತಾರೆ, ಒಂದು ಪ್ರಾಸೆಸ್ ಇದೆ, RO ಪ್ರಾಸೆಸ್ ಅಂತ, ರಿವರ್ಸ್ ಆಸ್ಮೋಸಿಸ್ ಅಂತೇಳಿ. ಆ ರೀತಿಯಲ್ಲಿ ಅದನ್ನು ಶುದ್ಧ ಮಾಡ್ತಾರೆ. ಆ RO ಪ್ರಾಸೆಸ್ ಮಾಡಿದಾಗ ಏನಾಗ್ತದೆ, ಅದರಲ್ಲಿರುವ ಮಿನರಲ್ಸ್ ಎಲ್ಲ ಹೋಗ್ತದೆ. ಆ ನೀರಲ್ಲಿ ಏನೆಲ್ಲ ಮಿನರಲ್ಸ್ ಇದೆ ಕಂಪ್ಲೀಟ್ ಹೋಗ್ತದೆ. ಅದಕ್ಕೆ ಅವರು ಏನು ಮಾಡ್ತಾರೆ, ವಾಪಸ್ ಕೆಮಿಕಲ್ ಆ್ಯಡ್ ಮಾಡ್ತಾರೆ, ಫುಡ್ ಗ್ರೇಡ್ ಕೆಮಿಕಲ್. ಆ ಮಿನರಲ್ಸನ್ನು ವಾಪಸ್ ಹಾಕ್ತಾರೆ. ಅದನ್ನು ನಾವು ಇಲ್ಲಿ ಅದನ್ನು ತೆಗೆಯುವುದೂ ಇಲ್ಲ, ಆ್ಯಡು ಮಾಡೋದಿಲ್ಲ. ನೀರು ಹೇಗಿದೆ ಹಾಗೆ ನ್ಯಾಚುರಲ್ ಆಗಿರೋ ಒಂದು ಬಾಟ್ಲಿ ನೀರು ಎಷ್ಟು ದಿವಸದವರೆಗೆ ನಾವು ಈಗ ಅದು 1 ವರ್ಷದವರೆಗೆ ಇಡ್ಬೋದು. ಅದು ನಾವು ಬಾಟ್ಲಿಗೆ 6 ತಿಂಗಳು ಅಂತ ಹೇಳ್ತೇವೆ. ಈಗ ಒಂದು ನೀರನ್ನು ಈಗ ಸದ್ಯ ನಮ್ಮ ಮನೆಯಲ್ಲಿ ಎಲ್ಲ ಆದರೆ ಒಂದು 10 ದಿವಸ ಆಗುವಾಗ ನೀರಿಗೆ ಪಾಮಾಜಿ ಏನಾದರೂ ಸೇರ್ತದೆ. ಹಾಗೆ ಇದಕ್ಕೆ ಅದು ಸೇರದಾಗಿ ಏನಾದರೂ ಸೇರಿಸ್ತೀವಿ? ಇಲ್ಲ ಏನು ಸೇರಿಸೋದು, ಯಾವುದೂ ಇಲ್ಲ, ಕೆಮಿಕಲ್ ಇಲ್ಲ, ಮಿನರಲ್ಸ್ ಇಲ್ಲ, ಯಾವುದೇ ಆ್ಯಡ್ ಮಾಡ್ತೀವಿ. ಈಗ ಬರುವ ಫುಡ್ಡುಗಳೆಲ್ಲ ಹೌದು, ಅಡಿಟಿವ್ಸ್ ಆ್ಯಡ್ ಮಾಡಿರ್ತಾರೆ. ನಾವೀಗ ಯಾವ ವಸ್ತು ಮನೆಯಲ್ಲಿ ನಾವು ತರಕಾರಿಗಳನ್ನೇ ತಂದ್ರು, ನಾವು ಒಂದು 4 ದಿವಸ ಆಗುವಾಗ ಒಂದು ಸೌತೆಕಾಯಿ, ಆದರೆ ಪೇಟೆಯಿಂದ ತಂದದ್ದು ನಾವು 10 ದಿವಸ ಇಟ್ಟರು ಏನಾಗಲ್ಲ ಸರ್, 1 ತಿಂಗಳು ಇಟ್ಟರು ಅದು ಹಾಗೇ ಉಂಟು. ಇಲ್ಲದಿದ್ದರೆ ಈಗ ಟೊಮೆಟೊ ಹಣ್ಣು ಅದು ಇದು ನಮ್ಮ ಮನೆಯಲ್ಲಿ ಬೆಳೆದ ಹಣ್ಣುಗಳು ಈಗ ಕೊಡ್ತೋಗ್ತದೆ. ಹಾಗಾದರೆ ಅವರು ಅದಕ್ಕೆ ಏನು ಸೇರಿಸ್ತಾರೆ ಅಂತ ನಮಗೆ ಹೇಳ್ತಾರೆ, ಅಲ್ಲದೆ ನಾವು ನೋಡಿಲ್ಲ. ಹೌದು, ಅಲ್ಲ ಸೇರಿಸಲೇಬೇಕಾಗ್ತದೆ, ಎಡಿಟಿವ್ಸ್ ಆ್ಯಡ್ ಮಾಡ್ತಾರೆ ತುಂಬ ಟೈಮ್ ಇಡಲಿಕ್ಕೆ ಬೇಕಾಗಿ. ನಾವು ಇಲ್ಲಿ ನಾವು ಯಾವುದೇ ಏನು ಕೂಡ ಆ್ಯಡ್ ಮಾಡೋದಿಲ್ಲ. ಅದಕ್ಕೆ ತೊಂದರೆ ಇಲ್ಲ ಸರ್. ಇದೆಲ್ಲ ಗೌರ್ಮೆಂಟಿನ ಇದೆಲ್ಲ ನೀರಿಗೆ ಅಂತ ಏನು ಅದು ಕ್ಲೀನ್ ಮಾಡ್ತೇವೆ, ಫಿಲ್ಟ್ರೇಷನ್ ಎಲ್ಲ ಮಾಡ್ತೇವೆ. ಫಿಲ್ಟ್ರೇಷನ್ ಮಾಡಿ ಆಮೇಲೆ ಅದಕ್ಕೆ ಆ್ಯಡ್ ಏನು ಮಾಡೋದಿಲ್ಲ. ಸರ್, ಒಂದು ವಿಷಯ ಏನಂತ ಹೇಳಿದರೆ, ಈಗ ನಾವು ಎಲ್ಲಿ ನೋಡಿದ್ರು ಮಾರ್ಗದ ಬದಿಯಲ್ಲೆಲ್ಲ ವಾಟರ್ ಬಾಟ್ಲು, ಎಲ್ಲಿ ಹೋದರೂ ಅದೇ ತುಂಬಿಕೊಂಡು. ಹೌದು, ಪ್ಲಾಸ್ಟಿಕ್ ಒಳ್ಳೆಯದಲ್ಲ, ಖಂಡಿತವಾಗಿ ಪ್ಲಾಸ್ಟಿಕ್ ಒಳ್ಳೆಯದಲ್ಲ. ಆದರೆ ನಮಗೆ ಬೇರೆ ದಾರಿ ಇಲ್ಲ. ಪ್ಲಾಸ್ಟಿಕ್ ಅಂದರೆ ಅದು ನಮ್ಮ ಲೈಫಿನ ಒಂದು ಅವಿಭಾಜ್ಯ ಅಂಗ ಅಂತ ಆಗಿಬಿಟ್ಟಿದೆ. ಏನು ಮಾಡಲಿಕ್ಕೂ ಆಗೋದಿಲ್ಲ ನಮಗೆ. ಪ್ಲಾಸ್ಟಿಕ್ನ ಇದು ನಮ್ಮ ಇದು ಗ್ಲಾಸ್ ಬಾಟ್ಲ್ ಅದೆಲ್ಲ ಸಾಧ್ಯ ಇಲ್ಲ, ಇಷ್ಟು ಲಾರ್ಜ್ ಸ್ಕೇಲಲ್ಲಿ ಸಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ನಮ್ಮದು ರೀಸೈಕಲ್ ಇದು ಪ್ಲಾಸ್ಟಿಕ್ ರೀಸೈಕಲ್ ಮಾಡಲಿಕ್ಕೆ ಅದಕ್ಕೆ ಬೇರೆ ಕಂಪನಿಯೊಟ್ಟಿಗೆ ನಾವು ಟೈ ಅಪ್ ಮಾಡ್ಕೊಳ್ತೇವೆ. ಅವರಿಗೆ ದುಡ್ಡು ಕೊಟ್ಟು ನೀವು ಅದನ್ನು ರೀಸೈಕಲ್ ಮಾಡಬೇಕಂತೇಳಿ ಅಂತ. ಈಗ ಉದಾಹರಣೆಗೆ ಹರಿತ ಕರ್ಮ ಸೇನೆಯವರ ಮುಖಾಂತರ ಹಾಗೆ ಅಂಥದ್ದೇನಾದ್ರು. ಹೌದು, ಈಗ ನಮ್ಮ ಪಂಚಾಯತ್ ಅವರು ಇಲ್ಲೆಲ್ಲ ಪ್ಲಾಸ್ಟಿಕ್ ಕಲೆಕ್ಟ್ ಮಾಡ್ತಾರೆ. ಅದು ಪಂಚಾಯತಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ, ನಾವು ಬೇರೆ ಪ್ರೈವೇಟ್ ಇದಕ್ಕೆ ಕೊಡ್ತೇವೆ. ತುಂಬ ಒಳ್ಳೆಯದು. ಈಗ ಮಕ್ಕಳಿಗೆ ಪ್ಲಾಸ್ಟಿಕ್ಕಿನ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಈಗ ಈ ಮಕ್ಕಳಿಗೆ ಎಲ್ಲರಿಗೂ ಕೂಡ ಪ್ಲಾಸ್ಟಿಕ್ ಅನ್ನು ಯಾವ ರೀತಿಯಲ್ಲಿ ಉಪಯೋಗಿಸಿ ಅದನ್ನು ಎಲ್ಲಿ ಬಿಸಾಡಬಾರದೆಂಬ ಒಂದು. ಹೌದು, ಪ್ಲಾಸ್ಟಿಕ್ ನಾನು ಹೇಳಿದೆ, ಪ್ಲಾಸ್ಟಿಕ್ ಬಿಟ್ಟು ನಮಗೆ ಜೀವನ ಸಾಧ್ಯ ಇಲ್ಲ ಇವತ್ತಿನ ಕಾಲದಲ್ಲಿ.
ಓಕೆ, ಪ್ಲಾಸ್ಟಿಕ್ ಖಂಡಿತವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಪ್ಲಾಸ್ಟಿಕ್ ಉಪಯೋಗಿಸ್ತೇವೆ, ಅದು ಬಿಡಲಿಕ್ಕೆ ಆಗೋದಿಲ್ಲ. ಆದರೆ ಉಪಯೋಗಿಸಿ ಅದನ್ನು ಹೇಗೆ ಡಿಸ್ಚಾರ್ಜ್ ಮಾಡಬೇಕು, ಹೇಗೆ ಬಿಸಾಡಬೇಕು, ಒಂದು ಕಡೆ ರಾಶಿ ಹಾಕಿ ಅದನ್ನು ಈಗ ನಮ್ಮ ಈ ಪಂಚಾಯತಲ್ಲಿ ಆ ವ್ಯವಸ್ಥೆ ಇದೆ, ಬಂದು ಕಲೆಕ್ಟ್ ಮಾಡಿ ತಗೊಂಡು ಹೋಗ್ತಾರೆ. ನಾವು ಕಸ ಬಿಸಾಡುವಾಗ ಪ್ಲಾಸ್ಟಿಕ್ಕನ್ನು ಬೇರೆ ಮಾಡಬೇಕು, ಬೇರೆಯೇ ಇಡಬೇಕು. ನಾವು ಇಲ್ಲಿ ಹಾಗೆ ಮಾಡ್ತೇವೆ, ಒಂದು ಡ್ರಮ್ ಇಟ್ಟು ಎಲ್ಲ ಪ್ಲಾಸ್ಟಿಕ್ ಕೂಡ ಅದರಲ್ಲಿ ಹಾಕ್ತೇವೆ, ಪಂಚಾಯತ್ನವರು ಬಂದು ತಗೊಂಡು ಹೋಗ್ತಾರೆ. ಅದೇ ರೀತಿ ನೀವೆಲ್ಲ ಮಾಡಬೇಕು. ಪ್ಲಾಸ್ಟಿಕ್ಕನ್ನು ಸಿಕ್ಕಿದಲ್ಲಿ ಬಿಸಾಡಬಾರ್ದು. ನಾವು ರೋಡಲ್ಲಿ ಹೋಗುವ ನೋಡ್ತೇವೆ, ರೋಡ್ ಸೈಡಲ್ಲೆಲ್ಲ ರಾಶಿ ಪ್ಲಾಸ್ಟಿಕ್ಗಳು ಹಾರಾಡ್ತಾ ಇರ್ತವೆ. ಆ ರೀತಿ ಪ್ಲಾಸ್ಟಿಕ್ಕನ್ನು ಬಿಸಾಡಬಾರ್ದು. ಬಿಸಾಡಿದರೆ ಏನಾಗ್ತದೆ, ಒಂದು ನಮ್ಮ ರೋಡ್ ಸೈಡ್ ದನ ಕರು ಇವೆಲ್ಲ ತಿಂದು ಅವುಗಳಿಗೆ ಉಪದ್ರ ಆಗ್ತದೆ. ಮತ್ತು ಪ್ಲಾಸ್ಟಿಕ್ ಅದು ಅಲ್ಲೇ ರೋಡ್ ಸೈಡಲ್ಲಿ ಹಾರಾಡ್ತಾ ಇರ್ತದೆ, ಅದು ನಾಶವಾಗಿ ಹೋಗುವುದಿಲ್ಲ. ಮಣ್ಣಿನಲ್ಲಿ ಅದು ಕರಗುವುದಿಲ್ಲ ಅಲ್ಲ, ಅದು ಮಣ್ಣಿನೊಟ್ಟಿಗೆ ಬೇಗ ಮಿಕ್ಸ್ ಆಗುವುದಿಲ್ಲ, ಕರಗುವುದಿಲ್ಲ. ಅದಕ್ಕಾಗಿ ನೀವು ಅದು ಪ್ಲಾಸ್ಟಿಕ್ಕನ್ನು ಯಾರು ಕಲೆಕ್ಟ್ ಮಾಡ್ತಾರೆ ಅವರಿಗೆ ಕೊಡಬೇಕು. ಮನೆಯಲ್ಲೆಲ್ಲ ನಿಮ್ಮ ತಂದೆ ತಾಯಿ ಹತ್ರ ಹೇಳಿ, ಪ್ಲಾಸ್ಟಿಕ್ ನೀವು ಹೊರಗೆಲ್ಲ ಬಿಸಾಡ್ತಿದ್ದರೆ ಬಿಸಾಡಬಾರ್ದು, ಒಂದು ಕಡೆ ಕಲೆಕ್ಟ್ ಮಾಡಿ ಅದನ್ನು ಪಂಚಾಯತಿನವರಿಗೆ ಕೊಡಬೇಕು. ಆಯಿತಾ ಮಕ್ಕಳೇ? ಓಕೆ, ನಿಮ್ಮ ಪರಿಚಯವನ್ನು ಹೇಳಿ. ಯಾವ ಶಾಲೆಗೆ ಹೋಗ್ತೀರಿ, ಎಷ್ಟನೇ ಕ್ಲಾಸ್, ಇವರಿಗೆ ಹೆಸರು. ಹಾಂ, ಅಲ್ಲಿ ಹೇಳು. ಮನ್ವಿತಾ ಸ್ಟಾರ್ಟ್ ಮಾಡಿ. ನನ್ನ ಹೆಸರು ಮನ್ವಿತಾ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇನ್ನು ಇಲ್ಲಿ ಯಾವ ಸ್ಕೂಲ್? ನಾಲ್ಕ ವಾಗ್ದೇವಿ. ಹಾಂ, ಏನು ಹೇಳು. ನನ್ನ ಹೆಸರು ಸುಶ್ಮಿತಾ. ನಾನು 4ನೇ ತರಗತಿ. ನಾನು 4ರಲ್ಲಿ ಕಲಿತಿದ್ದೆ. ಓಕೆ, ಕ್ಲಾಸ್ಮೇಟ್ಸ್. ಹಾಂ, ಇನ್ನು ನನ್ನ ಹೆಸರು ತಸ್ಸು. ನಾನು ಇನ್ನು 3ನೇ ತರಗತಿ. ಇನ್ನು 4ನೇ ತರಗತಿ. ನಾನು 4 ಸ್ಕೂಲಿನಲ್ಲಿ. 4 ಸ್ಕೂಲ್. ಓಕೆ, ಇನ್ನು ನಾನು ಈಗ ನನ್ನ ಹೆಸರು ಮನಸ್ವಿ. ನಾನೀಗ 3ನೇ ಕ್ಲಾಸಿನಲ್ಲಿ ಕಲಿತು 4ನೇ ಕ್ಲಾಸಿಗೆ ಹೋಗುತ್ತಿದ್ದೆ. ಓಕೆ, ಇನ್ನು ನನ್ನ ಹೆಸರು ದಿಶಾ. ಇನ್ನು ನಾನು 6ನೇ ಕ್ಲಾಸು ವಾಣಿನಗರ ಶಾಲೆಯಲ್ಲಿ ಕಲಿತೆ. ವಾಣಿನಗರ. ಈಗ 7ನೇ ಕ್ಲಾಸು. ಇದು ಕಾಟಕ ಶಾಲೆ. ಹೋಗೋದು 7ನೇ ಕ್ಲಾಸಿಗೆ. ಹಾಂ, ಹೌದು. ಓಕೆ. ನನ್ನ ಹೆಸರು ಮನ್ವಿತಾ. ವಾಣಿನಗರ ಶಾಲೆ 4ನೇ ಕ್ಲಾಸಿನಲ್ಲಿ ಕಲಿತೆ. ಯಾವ ಸ್ಕೂಲ್? ವಾಣಿನಗರ. ವಾಣಿನಗರ. ಇನ್ನು ನನ್ನ ಹೆಸರು ಶ್ರೀಕರ್. ನಾನು 3ನೇ ಕ್ಲಾಸ್. ಇನ್ನು 3ನೇ ಕ್ಲಾಸು 4 ಶಾಲೆಯಲ್ಲಿ ಕಲಿತೆ. ಓಕೆ. എൻ്റെ പേര് പറയും. ಕನ್ನಡ ಮಲಯಾಳಂ ಬರೀ ಅಲ್ಲ ಅರಿಯಿಲ್ಲ. ಎ ಕ್ಲಾಸ್? ಒಂದನೇ ಕ್ಲಾಸ್ ಆಗ್ಬೇಕಾ? ಅಂಗನವಾಡಿ 1ನೇ ಕ್ಲಾಸಾ? ಓಕೆ, 4. ನನ್ನ ಹೆಸರು ಹನಾ ಫಾತಿಮಾ. ನಾನು 4 ಶಾಲೆಯಲ್ಲಿ ಕಲಿತೇನೆ. ನಾನು ಇನ್ನು 3ನೇ ಕ್ಲಾಸು. ಇನ್ನು 3ನೇ ಕ್ಲಾಸಾ? ಓಕೆ. ನನ್ನ ಹೆಸರು ಸುಮಿಕ್ಷಾ. ಇನ್ನು 10ನೇ ಕ್ಲಾಸ್. ಕಾಟಿಗೆ 10ನೇ ಕ್ಲಾಸಾ? ಓಕೆ. ನನ್ನ ಹೆಸರು ಪ್ರವ್ಯ. ಇನ್ನು ನಾನು 10ನೇ ಕ್ಲಾಸ್ ಕಲಿತೇನೆ ಕಾಟಕ್ಕೆ. ಹಾಂ. ಸರ್, ನನ್ನ ಹೆಸರು ಹರಿಕೃಷ್ಣ. ನಾನು ಇನ್ನು 9th ಕಲಿತಾ ಇದ್ದೇನೆ. ಇನ್ನು 10th? ನೆಕ್ಸ್ಟ್ 9th. ನೆಕ್ಸ್ಟ್ 9th. ಶ್ರೀ ಭಾರತಿ ವಿದ್ಯಾಪೀಠ ಬದಿಯಡ್ಕ ರಾಘವೇಶ್ವರ ಇನ್ಸ್ಟಿಟ್ಯೂಷನ್. ಓಕೆ, ಓಕೆ. ನನ್ನ ಹೆಸರು ಇಂದ. ನಾನು 7ನೇ ಕ್ಲಾಸ್ ಕಳೆದು 8ನೇ ಕ್ಲಾಸ್ ಕಾಟಕ ಶಾಲೆಯಲ್ಲಿ. ಓಕೆ, ಓಕೆ. ನನ್ನ ಹೆಸರು ಅರ್ಪಿತ್. ಇನ್ನು ನಾನು 7ನೇ ಕ್ಲಾಸ್ ಕೇರಳ ಶಾಲೆಯಲ್ಲಿ. 7ನೇ ಕ್ಲಾಸ್ SNHS. ನಾನು ಮೋಕ್ಷಿತ್. ಇನ್ನು 8ನೇ ಕ್ಲಾಸ್ HSS. ನಾನು ಇನ್ನು 5ನೇ ಕ್ಲಾಸ್ ಕಾರ್ತಿಕೇಯ. ಓಕೆ. ಹೆಸರು? ಕಾರ್ತಿಕೇಯ. ಮೊಹಮ್ಮದ್ ರಶೀದ್. ನಾನು 5ನೇ ಕ್ಲಾಸ್ ಕಾರ್ತಿಕೇಯ. ಗಲ್ಫಿಗೆ ಹೋದ್ಮೇಲೆ ತುಂಬ ಕೋರ್ಸ್ ಮಾಡಿದ್ದಾನೆ. ಯಾಕೆಂದರೆ ನಾವು ಇರುವ ಕೆಲಸದಲ್ಲಿ ನಮಗೆ ಅಲ್ಲೇ ಮೇಲೆ ಹೋಗಬೇಕಿದ್ರೆ ನಮಗೆ ಹೆಚ್ಚು ಕಲಿಬೇಕಾಗ್ತದೆ. ನಮ್ಮಂತೆ ಕಲಿತವರು ತುಂಬ ಜನ ಇರ್ತಾರೆ. ಆಗ ನಮಗೆ ಸ್ವಲ್ಪ ಆದರೂ ಅವರಿಗಿಂತ ಜಾಸ್ತಿ ಏನಾದರೂ ಬೇಕು. ಅದಕ್ಕೆ ಏನು ಮಾಡಬೇಕು, ನಾವು ಕಲಿಬೇಕು. ಅಲ್ಲಿ ಹೋಗಿ ಅಬುದಾಬಿಯಲ್ಲಿ 25 ವರ್ಷ ಇದ್ದೆ. ಅಲ್ಲಿ ಹೋಗಿ ನಾವು ಮೊದಲು ಮಾಡಿದೆ ಅಂದರೆ ಹೆಚ್ಚೆಚ್ಚು ಡಿಗ್ರಿ ತೊಗೊಂಡೆ. ಅಮೇರಿಕಕ್ಕೆ ಹೋಗಿ ಅಮೇರಿಕನ್ CPA ಹೇಳ್ತಾರೆ, ಅದು ಮಾಡಿದೆ. ಆಮೇಲೆ CMA ಸರ್ಟಿಫೈಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಅಂತ ಅಮೇರಿಕದ್ದು, ಅದು ಮಾಡಿದೆ. ಆಮೇಲೆ ಇನ್ಫಾರ್ಮೇಷನ್ ಸಿಸ್ಟಮ್ ಆಡಿಟರ್ ಅಂತೇಳಿ ಅಮೇರಿಕದ್ದು, ಅದು ಮಾಡಿದೆ. UK MBA ಮಾಡಿದೆ. PGDA ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಅಂತ ಮಾಡಿದೆ. ಆಮೇಲೆ ಹಲವಾರು ಹಾರ್ವರ್ಡ್ ಯೂನಿವರ್ಸಿಟಿಯಿಂದ ಸರ್ಟಿಫಿಕೇಟ್ ಕೋರ್ಸ್ ಮಾಡಿದೆ. ಈಗ ತುಂಬ ಕೋರ್ಸ್ ಮಾಡಿದ್ದೇನೆ. ಯಾಕೆ ಅಂತ ಹೇಳಿದರೆ ನನಗೆ ನನ್ನೊಟ್ಟಿಗೆ ಕೆಲವರು ಇದ್ದರೆ ಅವರಿಗಿಂತ ಸ್ವಲ್ಪ ಜಾಸ್ತಿ ನಾನೇ ಇರಬೇಕು ಅಂತ. ಇಲ್ಲಾಂದರೆ ಕೆಲಸ ಸಿಗುವುದಿಲ್ಲ ನಮಗೆ. ನನ್ನ ಕಂಪನಿ ಬಿಟ್ಟು ಬೇರೆ ಕಂಪನಿಗೆ ಹೋಗಬೇಕಿದ್ರೆ ಅವ್ರು ನೋಡೋ ಡಿಗ್ರಿ ಫಸ್ಟಿಗೆ, ಆಮೇಲೆ ಎಕ್ಸ್ಪೀರಿಯನ್ಸ್ ನೋಡ್ತಾರೆ. ಯಾಕಂದರೆ ಎಲ್ಲರೂ ಕಲಿಬೇಕು. ಎಲ್ರಿಗೂ ಏನು ಆಗಲಿಕ್ಕೆ ಸಾಧ್ಯ. ನಾನು ಕೂಡ ನಿಮ್ಮ ಹಾಗೆ ಸ್ಕೂಲಿಂದ ಚಡ್ಡಿ ಹಾಕಿ ಸ್ಕೂಲಿಗೆ ಹೋಗ್ತಾ ಇದ್ದೆ.
ಆಗ ನಾನು ಎನಿಸಿರಲಿಲ್ಲ ನಾವು ಸಿ ಎ ಆಗ್ಬೋದು ಅಂತ. ನಿಮಗೂ ಸಾಧ್ಯ, ಏನಾಗಲಿಗೂ ಸಾಧ್ಯ. ಓಕೆ, ಆಲ್ ದ ಬೆಸ್ಟ್. ಸರ್ ನಾನು ಭಗತ್ ಸಿಂಗ್ ಲೈಬ್ರರಿ ಅಂತ ನಾವು ಸ್ಟಾರ್ಟ್ ಮಾಡಿ ಒಂದು 67 ವರ್ಷ ಆಯಿತು. 7 ವರ್ಷ ಗೌರ್ಮೆಂಟ್ ಅಂಡರಲ್ಲಿ ಇರ್ತದೆ ಇದು. ಇವರು ಅದರ ಪ್ರೆಸಿಡೆಂಟು, ನಾನು ಸೆಕ್ರೆಟ್ರಿ, ಮತ್ತೊಂದು 13 ಜನ ಮೆಂಬರ್ಸ್ ಇತ್ತು. ಸ್ಟಾಫ್ ಅಲ್ಲ, ಮೆಂಬರ್ ಕಮಿಟಿಯಲ್ಲಿ ಇರೋದು ಇದು. ಅವರು ಲೈಬ್ರೇರಿಯನ್. ಅವರಿಗೆ 2 ಗಂಟೆಯಿಂದ 5:30 ಗಂಟೆಯ ತನಕ ರೂಲ್ಸು ಓಪನ್ ಮಾಡಲಿಕ್ಕೆ. ಗುರುವಾರ ವಾರದ ರಜೆ ಇರ್ತದೆ. ಒಂದು ಬಾಟ್ಲಿ ನಾನು ಇನ್ನೂ ಡಿಸೈಡ್ ಆಗಲಿಲ್ಲ. ಅದರ ಒಂದು ಅಂದಾಜು ಒಂದು ಬಾಟ್ಲಿಗೆ 1 ಲೀಟರ್ ಬಾಟ್ಲಿಗೆ 100 ರೂಪಾಯಿ, ಬಿಸ್ಲರಿಗೆ 20 ರೂಪಾಯಿ. ವ್ಯತ್ಯಾಸ ಏನಂದರೆ ನಮ್ಮ ಅಷ್ಟು ಶುದ್ಧವಾದಂಥ ನೀರು, ನ್ಯಾಚುರಲ್ ವಾಟರ್. ಅದು ಕೂಡ ಇಲ್ಲಿ ಕೊಡೋದಿಲ್ಲ, ಸಿಟಿಗಳಲ್ಲಿ. ಬ್ಯಾಂಗ್ಳೂರು ಫಸ್ಟಿಗೆ ಇದು ಮಾರ್ಕೆಟ್ ಮಾಡಿದ್ದು ಬ್ಯಾಂಗ್ಳೂರಲ್ಲಿ. ಇದ್ರೆ ನಮ್ಮ ಊರಿನಲ್ಲೇ ಇದ್ದಾರೆ. ಬಹಳಷ್ಟು ದೊಡ್ಡದಾದಂಥ ಒಂದು ಸಾಹಸಕ್ಕೆ ಅವರು ಹೊರಟಿದ್ದಾರೆ. ನಿಮ್ಮ ಹಾಗೆ ಈಗ ಹೇಳಿದರೆ ಅವರು ಮೂಡಂಬೈಲಿನಂಥ ಸಾಮಾನ್ಯ ಸರ್ಕಾರಿ ಶಾಲೆಯಲ್ಲೇ ಕಲಿತು CA ಕಲಿತು ಗಲ್ಫ್, ಬಹ್ರೈನ್ ಮೊದಲಾದ ಕಡೆಯಲ್ಲಿ ಉತ್ತಮ ರೀತಿಯ ಉದ್ಯೋಗವನ್ನು ಪಡೆದು ಅಲ್ಲಿದ್ದವರು. ಆದರೂ ಈಗ ಸಾಮಾನ್ಯ ಪೇಟೆಗೆ ಹೋದ ಕೂಡಲೇ ಪೇಟೆಯಲ್ಲಿ ನಿಲ್ತಾರೆ, ಹಳ್ಳಿಯನ್ನು ಮರೀತಾರೆ. ಆದರೆ ನಮ್ಮ ಅಬ್ದುಲ್ಲಾ ಮಾದಮೂಲೆ ಹಾಗಲ್ಲ. ಇಷ್ಟು ದೊಡ್ಡ ಪೇಟೆಯಲ್ಲಿ ಈಗ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಫ್ಲ್ಯಾಟ್ನ ಮೇಲೆ ಕೂತ್ಕೊಳ್ಬೋದು. ಆದರೂ ಅವರು ಈ ಹಳ್ಳಿಯ ಮೇಲೆ ಪ್ರೀತಿ ಇಟ್ಟಿದ್ದಾರೆ. ಇಂಥ ನಮ್ಮ ಈ ಹಳ್ಳಿಯಲ್ಲೇ ಇಟ್ಟು ಇಂಥ ಮನೆ ಮತ್ತು ಅದೇ ರೀತಿ ಇಲ್ಲಿಯ ಒಂದು ನೀರಿನ ಬಾಟ್ಲಿಯಲ್ಲಿ ನೀರನ್ನು ಮಾಡುವ ಪರಿಶುದ್ಧವಾದ ಒಂದು ನೀರನ್ನು ಕೊಡುವಂಥ ವ್ಯವಸ್ಥೆಗೆ ಅವರು ಹೊರಟಿದ್ದಾರೆ. ಅದೇ ರೀತಿ ಇವತ್ತು ಎಲ್ಲರೂ ನಾವು ಹಾಲು ಕುಡಿತೇವೆ, ಆದರೆ ಹಾಲು ಬರಲಿಕ್ಕೆ ಆ ದನ ಎಲ್ಲಿ ಉಂಟು, ಹಾಲು ಎಲ್ಲಿ ಸಿಗ್ತದೆ ಅಂತ ಗೊತ್ತಿಲ್ಲ. ಪ್ಯಾಕೆಟಿಂದ ಬರೋದು ಅಂತ ಕೆಲವರು ಗ್ರಹಿಸಬಹುದು. ಆದರೆ ಇವರು ಒಂದು ಡೈರಿಯನ್ನು ಸ್ಥಾಪನೆ ಮಾಡಿ ಇವತ್ತು ಅದರಲ್ಲಿ ದನವನ್ನು ಸಾಕಿ ಊರಿಗೆ ಶುದ್ಧವಾದ ಹಾಲನ್ನು ಕೊಡುವಂಥ ಇರ್ತಾರೆ. ನೀರು ಕೊಡ್ತಾರೆ, ಹಾಲು ಕೊಡ್ತಾರೆ, 2 ಪೆಟ್ರೋಲ್ ಕೊಡ್ತಾರೆ. ಪೆಟ್ರೋಲ್ ಪುದುಕುಳಿ ಪೆಟ್ರೋಲ್ ಬಂಕ್ ಇದೆ ಇವರದ್ದೇ, ಅದು ಸಹ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಹಳ್ಳಿಯಲ್ಲಿ ಒಂದು ಉದ್ಯಮ, ಒಂದು ಇಂಡಸ್ಟ್ರಿಯನ್ನು ಇವತ್ತು ಕೇರಳದಲ್ಲಿ ಸ್ಥಾಪನೆ ಮಾಡೋದು ಭಾಳ ಕಷ್ಟ ಅಲ್ಲ ಸರ್. ಅವರು ನಮ್ಮ ಹಳ್ಳಿಯಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ನಮಗೆಲ್ಲ ಒಂದು ಸಂತೋಷದ ವಿಷಯ. ನಮ್ಮ ಊರಿನಲ್ಲೊಬ್ಬರು ಇಂಥ ಮಹನೀಯರಿದ್ದಾರೆ. ನಾವೆಲ್ಲ ಕಲಿತು, ಈಗ ಅವರು ಹೇಳಿದರು, ಒಂದು BCom ಕಲಿತು CA ಕಲಿತರೆ ಇಂಥ ದೊಡ್ಡ ಕಂಪನಿ ಆಫೀಸರ್ ಆಗಿ ಮೇಲೆ ಹೋಗ್ಬೋದು. ಆಗ ನಾವು ಮಕ್ಕಳಾಗಿ ನಾವು ಕಲೀಲಿಕ್ಕೆ ಬಂದಿದ್ದೇವೆ. ಹಾಗೆ ನಮಗೆ ಗೊತ್ತಿಲ್ಲ ಇನ್ನು ವಿಷಯ ಅಂದರೆ ಹಲವು ಅವರು ದಾನ ಮಾಡ್ತಾ ಇದ್ದಾರೆ. ಪೆರ್ನಾಳಿನ ಸಮಯದಲ್ಲಿ ತುಂಬ ಮನೆಗಳಿಗೆ ಕಿಟ್ ಅಲ್ಲ ಸರ್ ಪ್ರತಿ ವರ್ಷ ಕೊಡ್ತಾ ಇದ್ದಾರೆ. ಅದೇ ರೀತಿ 4 ವರ್ಷ ಮೊದಲು ಒಮ್ಮೆ ಹಲಸಿನ ಗಿಡ ಎಲ್ಲ ಮನೆಯಲ್ಲಿ ತಂದು ನೆಟ್ಟಿದ್ದಾರೆ. ನಮ್ಮ ಮನೆಯಲ್ಲಿ ಸಹ ಉಂಟು, ಗಿಡ ದೊಡ್ಡದಾಗ್ತಾ ಉಂಟು. ಹಲಸಿನ ಗಿಡವನ್ನು ಮನೆಗೆ ಅವರು ತಲುಪಿಸಿ ನೆಟ್ಟಿದ್ದಾರೆ. ನಮ್ಮ ತಂದು ಗಿಡ ಇದು ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ನಲ್ಕ ಶಾಲೆಗೆ ಈ ಬೋರ್ವೆಲ್, ನಮಗೆ ಗೊತ್ತುಂಟು ಬೋರ್ವೆಲನ್ನು ಸಹ ಕೊಟ್ಟು ವ್ಯವಸ್ಥೆ ಮಾಡಿದವರು ಈ ಅಬ್ದುಲ್ಲಾ ಮಾದಮೂಲೆ ಆಗಿದೆ. ಆದ ಕಾರಣ ನಮಗೆಲ್ಲರಿಗೂ ಅವರು ನಿತ್ಯವಾಗಿ ಯಾವಾಗಲೂ ಕೊಡುಗೈ ದಾನಿಯಾಗಿದ್ದಾರೆ. ನಮಗೆಲ್ಲರಿಗೂ ಇವತ್ತು ಬಂದು ನಮ್ಮ ಅವರ ಬಗ್ಗೆ, ಅವರ ಈ ನೀರಿನ ಬಾಟ್ಲಿ ಮಾಡೋದ್ರ ಬಗ್ಗೆ ನಮಗೆಲ್ಲ ವಿವರವಾಗಿ ತೋರಿಸಿಕೊಟ್ಟಿದ್ದಾರೆ. ಮತ್ತು ನಮಗೆ ಒಂದು ಜ್ಯೂಸ್ ಮತ್ತು ಬಿಸ್ಕೆಟ್ ವ್ಯವಸ್ಥೆಯನ್ನು ಸಹ ಮಾಡಿಕೊಟ್ಟಿದ್ದಾರೆ. ಹಾಗೆ ಅವರು ಮಾಡಿಕೊಂಡಂಥ ಈ ಯೋಜನೆ ಎಲ್ಲ ಯಶಸ್ವಿಯಾಗಿ ಮುಂದೆ ಹೋಗಲಿ, ನಮ್ಮ ಊರಿನ ಒಂದು ಹೆಮ್ಮೆಯಾಗಿ ಈ ವಾಟರ್ ಬಾಟಲ್, ಅದೇ ರೀತಿ ಅವರ ಡೈರಿ ಇರ್ಬೋದು, ಪೆಟ್ರೋಲ್ ಬಂಕ್ ಇರ್ಬೋದು, ಎಲ್ಲ ಒಳ್ಳೆಯ ರೀತಿಯಲ್ಲಿ ಒಂದು ಮುಂದುವರಿಯಲಿ. ನಮ್ಮ ಊರಿನಲ್ಲಿ ಅವರು ಒಳ್ಳೆಯ ಒಂದು ಉದ್ಯಮ ಆಗಲಿ ಅಂತ ಅವರಿಗೆ ನಾವು ಶುಭವನ್ನು ಹಾರೈಸ್ತಾ, ನಮ್ಮ ಲೈಬ್ರರಿಯ ಭಗತ್ ಸಿಂಗ್ ಲೈಬ್ರರಿ ವತಿಯಿಂದ ಅವರಿಗೆ ಎಲ್ಲ ವಿಧದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ನಿಮಗೂ ಧನ್ಯವಾದ. ಮಕ್ಕಳನ್ನು ಕರ್ಕೊಂಡು ಬಂದೋದಕ್ಕೆ ತುಂಬ ಧನ್ಯವಾದ. ಮಕ್ಕಳಂದರೆ ನನಗೆ ತುಂಬ ಇಷ್ಟ. ನೀವು ಕರ್ಕೊಂಡು ಬಂದೋದಕ್ಕೆ ಧನ್ಯವಾದ. ನೀವು ಬಂದೋದಕ್ಕೆ ಕಂಡ್ರಿ ಥ್ಯಾಂಕ್ಸ್. ಆಯ್ತು, ನಾನು ಹೇಳ್ತೀನಿ. ಆಯಿತಾ? ಬಾಯ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಡಾಕ್ಟರ್ ಮತ್ತು ಕಾಮರ್ಸ್ನವರಿಗೆ. ಓಕೆ.